ಹಾಯ್ ಹೆಲೋ ಸಕ್ಕ ಟೇಸ್ಟಿಯಾಗಿ ತುಂಬಾನೇ ಸಾಫ್ಟ್ ಆಗಿರುವಂತಹ ಈ ಹೆಸರುಬೇಳೆ ಪರೋಟನ ಟ್ರೈ ಮಾಡಿ. ಇದು ಹೆಸರುಬೇಳೆ ಪರೋಟ ಅಥವಾ ಚಪಾತಿ ಏನ್ ಬೇಕಾದ್ರೂ ಅನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಮತ್ತೆ ಇದನ್ನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಮಾಡ್ಕೊಡ್ಬೋದು. ತುಂಬಾ ಇಷ್ಟಪಟ್ಟು ತಿನ್ಕೊಂಡ್ ಬರ್ತಾರೆ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಹೆಸರುಬೇಳೆಯನ್ನ ತಗೊಳ್ತಾ ಇದ್ದೀನಿ. ಇದನ್ನ ಒಂದು ಕುಕ್ಕರ್ನಲ್ಲಿ ಹಾಕಿ ಒಂದು 2 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 2 ಆಲೂಗಡ್ಡೆಯನ್ನ ಮೇಲಿನ ಸಿಪ್ಪೆಯನ್ನು ತೆಗೆದು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನ ಒಂದು 2 ವಿಷಲ್ ಬರೋ ತರ ಬೇಯಿಸ್ಕೋಬೇಕಾಗುತ್ತೆ. ಈಗ ಇದು 2 ವಿಷಲ್ ಬಂದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಲಿಡ್ಡನ್ನ. ನೋಡಿ ಈಗ ಇದು ಚೆನ್ನಾಗಿ ಕುಕ್ ಆಗಿದೆ. 2 ಇಲ್ಲ ಅಂದ್ರೆ ನೀವು 3 ವಿಷಲ್ ಸಹ ಬರೆಸ್ಕೋಬಹುದು. ನೀರನ್ನ ನೋಡ್ಕೊಂಡು ಹಾಕೊಳ್ಳಿ, ತುಂಬಾ ನೀರನ್ನ ಹಾಕಕ್ ಹೋಗ್ಬೇಡಿ. ಈಗ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ನಾವು ಸ್ಮ್ಯಾಶ್ ಮಾಡ್ಕೊಂಡಿರುವಂತಹ ಮಿಶ್ರಣ ಏನಿರುತ್ತಲ್ಲ, ಆಲೂಗಡ್ಡೆ ಮತ್ತೆ ಹೆಸರುಬೇಳೆಯನ್ನ ಒಂದು ಬೇಸನ್ಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ 2 ಕಡ್ಡಿಯಷ್ಟು ಕರಿಬೇವನ್ನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ 2 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ನಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ಇದರೊಳಗಡೆ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಸ್ಪೂನಷ್ಟು ಚಾಟ್ ಮಸಾಲ, 1 ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಸ್ಪೂನಷ್ಟು ಜೀರಿಗೆ ಪೌಡರ್, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೇಕಾದ್ರೆ ಇದಕ್ಕೆ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಸಹ ಆಡ್ ಮಾಡ್ಕೋಬಹುದು. ಈಗ ಎಲ್ಲವನ್ನು ಸಹ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಗೋಧಿ ಹಿಟ್ಟನ್ನ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ. ಇದನ್ನ ಇದೇ ಮಿಶ್ರಣದೊಟ್ಟಿಗೆನೆ ಕಲಿಸ್ಕೋಬೇಕು, ನೀರನ್ನ ಆಡ್ ಮಾಡಬಾರ್ದು. ಸೊ ಇದಕ್ಕೆ ನಾನೊಂದು 2 ಕಪ್ನಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಆಯ್ತು 2 ಕಪ್ ಅಷ್ಟು ಗೋಧಿ ಹಿಟ್ಟು. ಈಗ ಎಲ್ಲವನ್ನು ಸಹ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲೇ ಹೇಳಿದಾಗೆ ನೀರನ್ನ ಆಡ್ ಮಾಡಬಾರ್ದು, ಇದ್ರೊಟ್ಟಿಗೆನೆ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೀವು ಚಪಾತಿ ಹಿಟ್ಟೆಲ್ಲ ಯಾವ ರೀತಿಯಾಗಿ ಕಲಿಸ್ತೀರಾ ಅದೇ ರೀತಿಯಾಗಿ ಕಲಿಸ್ಕೊಳ್ಳಿ. ಈಗ ಇದನ್ನ ಒಂದು 5 ನಿಮಿಷ ಬಿಡೋಣ. 5 ನಿಮಿಷ ಆದ್ಮೇಲೆ ನಿಮ್ಗೆ ಯಾವ ಸೈಜಲ್ಲಿ ಉಂಡೆಗಳು ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡಿಕೊಂಡು ನೀವು ನಾರ್ಮಲ್ ಆಗಿ ಚಪಾತಿ ಎಲ್ಲ ಯಾವ ರೀತಿಯಾಗಿ ಲಟ್ಟಿಸ್ತೀರಾ ಅದೇ ರೀತಿಯಾಗಿ ಲಟ್ಟಿಸ್ಬೇಕಾಗುತ್ತೆ. ನೋಡಿ, ಮೊದಲಿಗೆ ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿಯಾಗಿ ಲಟ್ಟಿಸ್ಬೇಕು ಏನು ಅಂತ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ನೋಡ್ತಾ ಇರ್ಬೋದು, ನಾನು ತೋರಿಸ್ತಿರುವಂತಹ ರೀತಿಯಲ್ಲಿ ಲಟ್ಟಿಸ್ಕೊಳ್ಳಿ. ಇನ್ನು ನನ್ನ ಚಾನಲ್ ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಟ್ರೈ ಮಾಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಈಗ ಕಾದಿರುವಂತಹ ಹೆಂಚಿನ ಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ಚಪಾತಿ ಅಥವಾ ಪರೋಟನ ಹಾಕೊಂಡು 2 ಸೈಡ್ನು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ನೀವು ಬೇಯಿಸುವಾಗ ನಿಮ್ಗೆ ಕಲರ್ ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಅಷ್ಟು ಸಾಫ್ಟ್ ಅನ್ಸುತ್ತೆ ನಿಮಗೆ ಬೇಯಿಸುವಾಗ. ಮಾಮೂಲಿಯಾಗಿ ಒಂದೇ ರೀತಿಯಾಗಿ ಚಪಾತಿ ತಿನ್ನೋ ಬದಲು ಈ ರೀತಿಯಾಗಿ ಹೆಲ್ತಿ ವರ್ಷನ್ ಅಲ್ಲಿ ಚಪಾತಿಯನ್ನ ಮಾಡಿ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿನ್ಕೊಂಡ್ ಬರ್ತಾರೆ. ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈಗ ಇದನ್ನ ಫೋಲ್ಡ್ ಮಾಡಿ ಒಂದು ಪ್ಲೇಟ್ಗೆ ಹಾಕೊಳ್ಳಿ. ಇದೇ ರೀತಿಯಾಗಿ ನಾನು ಎಲ್ಲಾ ಚಪಾತಿ ಮತ್ತು ಪರೋಟಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನ ಹೆಸರುಬೇಳೆ ಮೆಂತ್ಯ ಚಪಾತಿ ಆದ್ರೂ ಅನ್ಬೋದು, ಇಲ್ಲ ಹೆಸರುಬೇಳೆ ಮೆಂತ್ಯ ಸೊಪ್ಪಿನ ಪರಾಟನಾದ್ರೂ ಅನ್ಬೋದು. ಮಕ್ಕಳಿಗೆ ಹೆಲ್ತಿ ವರ್ಷನ್ ಅಲ್ಲಿ ಏನಾದ್ರು ಮಾಡ್ಕೊಡ್ಬೇಕು ಅಂದಾಗ ಖಂಡಿತವಾಗಿ ಇದನ್ನ ಟ್ರೈ ಮಾಡಿ. ಬ್ರೇಕ್ಫಾಸ್ಟ್ಗೆ ಮತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ಸೂಪರ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಚಪಾತಿ ಮತ್ತು ಪರಾಟಗಳು. ಅಷ್ಟು ಸಾಫ್ಟ್ ಆಗೂ ಸಹ ಇತ್ತು. ನೀವು ಇದನ್ನ ಬೆಳಿಗ್ಗೆ ಮಾಡಿ ಸಾಯಂಕಾಲದವರೆಗೂ ಇಟ್ಟರು ಸಹ ಅಷ್ಟೇ ಸಾಫ್ಟ್ ಆಗಿರುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ನೀವು ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನನ್ನ ಚಾನೆಲ್ ನಲ್ಲಿ ಇರುವಂತಹ ಎಲ್ಲಾ ವಿಡಿಯೋಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್.